ಎಕರೆ ಜಮೀನು ಐತೆ, 2 ಪೆಟ್ರೋಲ್ ಬಂಕ್ ಐತೆ. 600 ಕೋಟಿ ಇರೋರ್ನ ಬಿಟ್ಟಿಲ್ಲ, ಚೆನ್ನಾಗಿ ಸ್ಕೆಚ್ ಮಾಡಿ ಸಾಯ್ಸಾಕೊಳ್ ಪುಣ್ಯಾತ್ಗಿತ್ತಿ. ಇನ್ನು ನೀನ್ ಯಾವ ಲೆಕ್ಕ ಅವ್ರಿಗೆಲ್ಲ? 3 ಹಳೆ ಪ್ಲೇಟ್ ಐತೆ. ಎಲಿ ಪ್ಲೇಟ್ ಅಂದ್ರೆ ಫ್ಲೈಟ್ 3 ಅವೆ. ಮಂಜಣ್ಣ ಕೇಳಿಸ್ಕೊ, ನಿನಗೆ ಹೇಳ್ತಾ ಇರೋದು. ಅದು ನಮ್ಮ ಹುಡುಗನ್ನ 3 ಸಲ ಅಂತ ಅವಳು ಟ್ರೈ ಮಾಡಿದ್ದು ಸಾಯ್ಸೋಕ್ಕೆ. ಏನಕ್ಕೆ ತಳ್ದೆ ಅಂತ ನಮ್ಮ ಹುಡುಗ ಕೇಳಿದ್ಕೆ ಅಲ್ಲಿ ಹಾವಿತ್ತು, ಅದಕ್ಕೆ ನಿನ್ನನ್ನು ಉಳ್ಸೋಕ್ಕೋಸ್ಕರ ತಳ್ದೆ ಅಂತ ಡ್ರಾಮಾ ಮಾಡೋಳಂತೆ. ಏನು ಡ್ರಾಮಾ ಮಾಡ್ತಾಳೆ ಅಂದರೆ, ಫಿಲ್ಮ್ಗೆ ಇವಳನ್ನ ಕಳಿಸ್ಬೇಕು ಹೀರೋಯಿನ್ ಬದಲು. 3 ಸಲ ಪಾಪ ಸ್ಕೆಚ್ ಹಾಕಿ ನಾಮ ಹಾಕಿ ಸಾಯಿಸ್ಬಿಟ್ಟವ್ರು ನಮ್ಮ ಹುಡುಗನ ಪಾಪ. ನೋಡು, ಇದಕ್ಕಿಂತ ಬೇಕಾ? ಇಂಥ ಯಜಮಾನ್ ಪಡಿಬೇಕಂದ್ರೆ ಸೂಪರ್ ಆಗಿ ಗೊತ್ತಾ. ಮೊದಲೇ ತುದಿಲ್ ಕೂತಿದ್ಯಾ, ಯಾವುದಕ್ಕೂ ಹುಷಾರಾಗಿರೋ. ಕಿಟಕಿ ಓಪನ್ ಮಾಡಿ ತಲೆಗಿಳ್ಬಿಟ್ಟವಳು ಹೆಲಿಕಾಪ್ಟ್ರಿಂದ. ಆಕಾಶದಿಂದ ಕರಗಿಳಿದ ರಂಬೆ, ಇವಳೇ ನನ್ನ ಚನ್ನದ ಗೊಂಬೆ. ನಿಧಾನಕ್ಕೆ ಹೇಳು, ಯಾಕಂತ ತೊದಲ್ತಾ ಇದ್ಯಾ? ಅದು ಇವಳೆ ಇವಳೆ ಚಂದನದ ಗೊಂಬೆ. ನೋಡಿ ಎಷ್ಟು ಸೊಗಸಾಗಿದೆ ಹಾಡು ಕೇಳಕ್ಕೆ. ನೀನೊಳ್ಳೆ ಚಂದದ ಅಂತೆ. ಗೊಂಬೆ ಇವಳೇ ಇವಳೇ. ಕಿರ್ಚ್ಬೇಡ, ಅದ್ಯಾಕಂಗೆ ಕಿರ್ಚ್ತೀಯ? ನಮಗೂ ಕಿವಿ ಕೇಳಿಸುತ್ತೆ. ಹಿಂದೆ ಕಿತ್ಕೊಂಡ್ಬಿಟ್ಟ ಆಮೇಲೆ. ಚಂದನದ ಗೊಂಬೆ ಕರಗಿಳಿದ ರಂಬೆ. ಪಾಪ ಹೆಲಿಕಾಪ್ಟರ್ ಪೈಲಟ್ಗಳು ಅದೇನು ಪಾಪ ಮಾಡೋರು. ಈ ಕಡೆ ನಿಮ್ಮನ್ನು ಹೆಲಿಕಾಪ್ಟರ್ ಕರ್ಕೊಂಡ್ ಬಂದಿರೋದಲ್ದೆ ನೀವು ಆಡ್ತಾರ ಗಾನನ್ ಬೇರೆ ಕೇಳಿಸ್ಕೋಬೇಕಾದ್ರು. ಪೈಲಟ್ಸ್ ಸುಮ್ಮನೆ ಆಗಲ್ಲ ಇದೆಲ್ಲ. ನೀವಿಬ್ರು ಒಂದು ಕೆಲಸ ಮಾಡ್ರಿ. ನಿಮ್ಮ ಹತ್ರ ಪ್ಯಾರಾಶೂಟ್ ಇತ್ತು ಅಂತಂದರೆ ಹೆಲಿಕಾಪ್ಟರ್ಗೆ ಬಾಂಬ್ ಹಾಕ್ಬಿಟ್ಟು ನೀವಿಬ್ರು ಹೆಲಿಕಾಪ್ಟರಿಂದ ಎಗರ್ಬಿಡ್ರಿ. ಇವರಿಬ್ರು ಇಲ್ಲ ಮಟಾಶ್ ಆಗ್ಬಿಡ್ಲಿ. ಇದಾಗಿತ್ತು ಇವತ್ತಿನ ರೋಸ್ಟಿಂಗ್ ವಿಡಿಯೋ. ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗಾಗಿ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.